ನಿನಗೆ ಒಬ್ಬ ಗುರು ಇರಬೇಕು ಅಂದರೆ ಅರ್ಥವೇನು? ನಿನ್ನ ಗುರಿ ಏನು? ನಿನ್ನ ಉದ್ದೇಶ ಏನು? ಈಗ ಒಬ್ಬ ಹೆಂಗಸನ್ನು ಹೋಗಿ ನಿನ್ನ ಗುರು ಯಾರೋ ಅಮ್ಮ, ನಿನ್ನ ಗಮ್ಯ ಏನು ಅಂದರೆ ಆ ಹೆಂಗಸು ಏನು ಹೇಳಬೇಕು? ನಾನು ದೇವರು ನನಗೆ ಕೊಟ್ಟ ಜವಾಬ್ದಾರಿಗಳನ್ನು ತಪ್ಪದೆ ನಿಭಾಯಿಸಬೇಕು, ತಪ್ಪದೆ ಮಾಡಬೇಕು. ದೇವರು ನನಗೆ ಕೊಟ್ಟ ಗಂಡನನ್ನು ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸುವವಳಾಗಿ ಇರಬೇಕು. ನಾನು ಸತ್ಯಕ್ಕಾಗಿ ನಿಲ್ಲಬೇಕು. ನನ್ನ ಕುಟುಂಬವನ್ನು ಶಾಶ್ವತ ರಾಜ್ಯದಲ್ಲಿ ನೋಡಬೇಕು ಮತ್ತು ನನ್ನ ಕುಟುಂಬದಲ್ಲಿರುವ ಪ್ರತಿಯೊಬ್ಬರೂ ರಕ್ಷಣೆ ಪಡೆಯಬೇಕು. ದೇವರು ನನಗೆ ಕೊಟ್ಟ ಎಲ್ಲವನ್ನೂ ನಾನು ಸುರಕ್ಷಿತವಾಗಿ ಕಾಯಬೇಕು. ದೇವರು ಆಶೀರ್ವದಿಸಿದಂತೆ ಆ ಆಶೀರ್ವಾದಗಳನ್ನೆಲ್ಲ ಸುರಕ್ಷಿತವಾಗಿ ಕಾಯಬೇಕು. ನಾನು ಆಶೀರ್ವದಿತಲಾಗಬೇಕು. ನಾನು ಅನೇಕರಿಗೆ ಆಶೀರ್ವಾದವಾಗಬೇಕು. ದೇವರು ನನಗೆ ಕೊಟ್ಟ ಪ್ರತಿಭೆಗಳು, ದೇವರು ನನಗೆ ಕೊಟ್ಟ ಆರೋಗ್ಯ, ದೇವರು ನನಗೆ